ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕೋರಾಳ್ ಯೂಟ್ಯೂಬ್ ಚಾನಲ್. ಇವತ್ತು ಫಿಸಿಕ್ಸ್ ಎಕ್ಸಾಮ್ ಬಂದಿರಾ. ಹೋಪ್ ಎಲ್ಲರೂ ಚೆನ್ನಾಗಿ ಬರ್ದಿರಾ, ಚೆನ್ನಾಗಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾವು ಇವಾಗ ಫಿಸಿಕ್ಸ್ ಮುಗೀತು, ಆ ಸಬ್ಜೆಕ್ಟ್ನ ಬಿಟ್ಬಿಡಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಇದೆ ಅದು ಕೂಡ ಕಾನ್ಸಂಟ್ರೇಟ್ ಮಾಡೋಣ. ಮುಗ್ದೋಗಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಬಂದು ಎಕ್ಸ್ಕ್ಯೂಸ್ ಚೆಕ್ ಮಾಡೋದು, ಕರೆಕ್ಟಾಗಿ ಬರ್ದಿನ ಇಲ್ಲ, ಅಯ್ಯೋ ಕಡಿಮೆ ಬರುತ್ತೆ, ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಇರುತ್ತೆ ಅದ್ರ ಕಡೆ ಫೋಕಸ್ ಮಾಡಿ. ಯಾಕಂದರೆ ನೀವು ಇವಾಗ ಮುಗ್ದೋಗಿರೋದು ಯೋಚನೆ ಮಾಡಿದ್ರೆ ಮಾರ್ಕ್ಸ್ ಕೂಡ ಬರೋಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತೀರ. ನೆಕ್ಸ್ಟ್ ಸಬ್ಜೆಕ್ಟ್ ಕೆಮಿಸ್ಟ್ರಿ ಇದೆ. ನೆಕ್ಸ್ಟ್ ವೆಡ್ನೆಸ್ಡೇ ಇದೆ, 12th ವೆಡ್ನೆಸ್ಡೇ ಇದೆ. ಸುಮಾರು ಟೈಮ್ ಇದೆ, ಒಂದು 4 ದಿವಸ ತನಕ ಟೈಮ್ ಇದೆ. ಇವಾಗ ಬಂದು ಎಲ್ಲರೂ ಆಲ್ಮೋಸ್ಟ್ ರೆಸ್ಟ್ ಮಾಡಿ ಒಂದು 2-3 ತಾಸು ಆಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಿರುವಂತೆ. ಫಸ್ಟು ಇವಾಗ ಇಂಗ್ಲೀಷ್ನ ಓದೋಕ್ಕೆ ಇಷ್ಟ ಇದ್ದರೆ ಇಂಗ್ಲೀಷ್ ಓದ್ಬಿಡಿ. ಯಾಕಂದರೆ ಇಂಗ್ಲೀಷ್ಗೆ 2 ದಿವಸ ಮಾತ್ರ ಟೈಮ್ ಇದೆ. ಆ 2 ದಿವಸದಲ್ಲಿ ಇಂಗ್ಲೀಷ್ ಕವರ್ ಮಾಡೋಕ್ಕಾಗುತ್ತೆ ಅಂದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಇವತ್ತು ಇಂಗ್ಲೀಷ್ ಓದ್ಬಿಡಿ. ಇಲ್ಲ ಇಂಗ್ಲೀಷ್ ಓದಲ್ಲ, ನಾನು ಇವತ್ತು ಕೆಮಿಸ್ಟ್ರಿ ಓದ್ತೀನಿ ಅಂತ ಅಂದರೆ ಇವತ್ತು ನ್ಯೂಮರಿಕಲ್ಸ್ ಮಾಡಿ. ಕೆಮಿಸ್ಟ್ರಿ ನ್ಯೂಮರಿಕಲ್ಸ್ ಮಾಡ್ತೀರಿ ಅಂತಂದರೆ ಕೆಮಿಸ್ಟ್ರಿ ನ್ಯೂಮರಿಕಲ್ಸಲ್ಲಿ 6 ಕ್ವಶನ್ಸ್ ಕೊಡ್ತಾರೆ, 3 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಬೇಕು ನೀವು. ಸೊ ಈಸಿ ಅನಿಸುತ್ತೆ, ಅಷ್ಟೇನು ಟಫ್ ಇರಲ್ಲ. ನನ್ನ ಸಜೆಷನ್ ಕೇಳೋದಾದರೆ ಎಲೆಕ್ಟ್ರೋ ಕೆಮಿಸ್ಟ್ರಿನ ಬಿಟ್ಬಿಡಿ. ಸೊಲ್ಯೂಷನ್ಸ್ ಚಾಪ್ಟರ್ ಫಸ್ಟು ಓದ್ಕೊಳ್ರಿ. 4 ಫಾರ್ಮುಲಾಸ್ ಇರುತ್ತೆ ಅಷ್ಟೇ. ಎಲಿವೇಷನ್ ಬಾಯ್ಲಿಂಗ್ ಪಾಯಿಂಟು, ಫ್ರೀಸಿಂಗ್ ಬಾಯ್ಲಿಂಗ್ ಪಾಯಿಂಟು, ಸಮಥಿಂಗ್ ಏನೋ ಇದೆ, 4 ಇದೆಲ್ಲ. ಅದಿಷ್ಟೇ ಜಾಸ್ತಿ ಕೇಳೋದು ಮೇನ್ ಇಂಪಾರ್ಟೆಂಟ್ ಆಗಿ. ಅದು ಬಿಟ್ಟರೆ 3rd ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸಲ್ಲಿ ಒಂದು 2nd ಆರ್ಡರು 1st ಆರ್ಡರ್ ಮೇಲೆ ಕೇಳ್ತಾರೆ, ಇಲ್ಲಾಂದರೆ ಟೈಮ್ ಕೇಳ್ತಾರೆ. ಅದು ಇದೆರಡು ಲೆಸನ್ಸ್ ಈಸಿ. ಬಟ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಇವೆರಡು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕೆ. ಸೊ ಎಲೆಕ್ಟ್ರೋ ಕೆಮಿಸ್ಟ್ರಿ ಸ್ಕಿಪ್ ಮಾಡ್ಕೊಳ್ಳಿ, ಅಥವಾ ಫಸ್ಟ್ ಸೊಲ್ಯೂಷನ್ ಚಾಪ್ಟರ್ ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ನ್ಯೂಮರಿಕಲ್ ಸ್ಟಾರ್ಟ್ ಮಾಡಿ, ಆಮೇಲೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಓದ್ಕೊಂಡು ಹೋಗಿ. ನೀವು 6ರಲ್ಲಿ 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ಹೇಳಿರ್ತಾರಲ್ಲ, ಸ್ಟಾರ್ಟಿಂಗ್ 3 ಕ್ವಶನ್ಸ್ ಅಟೆಂಡ್ ಮಾಡಿರ್ರಿ. ಎಲ್ಲ ಕ್ವಶನ್ಸ್ ಆದಮೇಲೆ ಲಾಸ್ಟಿಗೆ ಬೇಕಿದ್ರೆ ಮತ್ತೆ ಉಳಿದಿರೋ ಕ್ವಶನ್ಸ್ನ ಅಟೆಂಡ್ ಮಾಡಬೇಡಿ. ಯಾಕಂದರೆ ನೀವು ಇಲ್ಲಿ ಯೂನಿಟ್ ಏನಾದರೂ ಮಿಸ್ ಮಾಡ್ಬೋದಿದ್ರೆ, ಅಥವಾ ಫಾರ್ಮುಲಾ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಕ್ಯಾಲ್ಕುಲೇಷನ್ಸ್ ಏನಾದರೂ ರಾಂಗ್ ಆಗಿದ್ದರೆ ಅಲ್ಲಿ ಮಾರ್ಕ್ಸ್ ಬರುತ್ತೆ. ಎಷ್ಟು ಕೇಳಿರ್ತಾರೋ ಅಷ್ಟನ್ನು ಮಾತ್ರ ಸ್ಟಾರ್ಟಿಂಗ್ ಬರೀರಿ, ಆಮೇಲೆ ಉಳಿದಿದ್ದ ಕ್ವಶನ್ಸ್ನ ಬರೀರಿ. ಬಿಟ್ಟು ಬರಬೇಡ್ರಿ, ಗೊತ್ತಿದ್ರೂ ಬಿಟ್ಟು ಬರಬೇಡ್ರಿ. ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಟ್ರೈ ಮಾಡಿ, ಗಿವನ್ ಬರೆದು ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟಾದರೂ ಮಾಡಿಬರ್ರಿ. ಮಾರ್ಕ್ಸ್ಗಳು ಸಿಗ್ತದೆ, ಅಷ್ಟು ಹೋಗೋದಿಲ್ಲ ಮಾರ್ಕ್ಸ್ಗಳು. ಇವತ್ತು ಎಷ್ಟು ನ್ಯೂಮರಿಕಲ್ಸ್ ಮಾಡ್ಕೊಂಬಿಡಿ. ನೆಕ್ಸ್ಟು ನಾಳೆ 5 ಮಾರ್ಕ್ಸ್ದು ಓದ್ರಿ, ಮತ್ತು 3 ಮಾರ್ಕ್ಸ್ದು ಫಿಸಿಕಲ್ ಕೆಮಿಸ್ಟ್ರಿ ಓದ್ರಿ. 3 ಮಾರ್ಕ್ಸ್ದು ಫಿಸಿಕಲ್ ಕೆಮಿಸ್ಟ್ರಿ ಓದ್ರಿ. 5 ಮಾರ್ಕ್ಸಲ್ಲಿ ಏನೇನು ಓದಬೇಕು ಅಂದರೆ 6 ಕ್ವಶನ್ಸ್ ಇರುತ್ತೆ, 4 ಅಟೆಂಡ್ ಮಾಡಬೇಕು. 5 ಮಾರ್ಕ್ಸ್ ಅಟೆಂಡ್ ಮಾಡುವಾಗ ಹುಷಾರಾಗಿರ್ರಿ. A B C ಅಂತ ಇರುತ್ತಲ್ಲ, A B ಚೆನ್ನಾಗಿ ಗೊತ್ತಿರುತ್ತೆ, C ಗೊತ್ತಿರಲ್ಲ, ಅಥವಾ A C ಚೆನ್ನಾಗಿ ಗೊತ್ತಿರುತ್ತೆ, B ಗೊತ್ತಿರಲ್ಲ. ಯಾವ್ದು ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಆಗಿರ್ತದೆ. ಆವಾಗ ನೀವು ಫಸ್ಟ್ ಏನು ಮಾಡಿರಿ, 6 ಕ್ವಶನ್ಸ್ ಕೊಟ್ಟಿರ್ತಾರಲ್ಲ, ಅಷ್ಟು ಆರ್ಗಾನಿಕ್ ಕೆಮಿಸ್ಟ್ರಿದಾಗ ಇರುತ್ತೆ. 6 ಕ್ವಶನ್ಸು ಆರ್ಗಾನಿಕ್ ಕೆಮಿಸ್ಟ್ರಿಯಿಂದನೇ ಬಂದಿರುತ್ತೆ. ಆಲ್ಕೋಹಾಲ್ಸು, ಫಿನಾಲ್ಸು, ಈಥರ್ಸಿಂದ ಒಂದು, ಹಾಲೋ ಆಲ್ಕೈನ್ಸ್, ಹಾಲೋ ಎರಿನ್ಸಿಂದ ಒಂದು, ಅಮೈನ್ಸಿಂದ ಒಂದು, ಬಯೋಮಾಲಿಕ್ಯೂಲ್ಸಿಂದ ಒಂದು. ಬಟ್ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸಿಂದ 2 ಕ್ವಶನ್ಸ್ ಬರುತ್ತೆ. ಆ 2 ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. 1 ಚಾಪ್ಟರ್ ಓದಿದರೆ ಸಾಕು, 2 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಸೊ ಅದಕ್ಕೆ ಈಸಿರೋ ಚಾಪ್ಟರ್ಸ್ ಅಂದರೆ ಅಮೈನ್ಸು, ಆಲ್ಡಿಹೈಡ್ಸ್, ಕೀಟೋನ್ಸು, ಕಾರ್ಬಾಕ್ಸಿಲಿಕ್ ಆಸಿಡ್ಸು. ಬಯೋಮಾಲಿಕ್ಯೂಲ್ಸ್ ಸ್ವಲ್ಪ ನೆನಪಾಗಬಹುದು. ಇಲ್ಲಿ ಬರಿಬೇಕಾ, ಆ ಕಡೆ ಬರಿಬೇಕಾ, ಆಕ್ಸಿಜನ್ ಎಲ್ಲಿರುತ್ತೆ, OH ಗ್ರೂಪ್ ಎಲ್ಲಿ ಅಟ್ಯಾಚ್ ಮಾಡಬೇಕು, ಕಾರ್ಬನ್ ಗ್ರೂಪ್ ಎಲ್ಲಿ ಇದೆ ಎಲ್ಲಿಲ್ಲ ಅಂತಲೇ ಮರ್ತೋಗ್ಬಿಡ್ತದೆ ಕೆಲವೊಂದು ಸರಿ. ಸೊ ಅದಕ್ಕೆ ಬಯೋಮಾಲಿಕ್ಯೂಲ್ಸ್ನ ಸ್ವಲ್ಪ ಬಿಟ್ಬಿಟ್ರೆ ಒಳ್ಳೆಯದು. ಕಲೀರಿ, ಬೇಡ ಅಂತ ಇರಲ್ಲ, ಸ್ವಲ್ಪ ಅದಕ್ಕಿಂತ ಇದಕ್ಕೆ ಪ್ರಿಯಾರಿಟಿ ಜಾಸ್ತಿ ಕೊಡಿ. ಯಾಕಂದರೆ ಅಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಾರ್ಕ್ಸ್ ಎಲ್ಲಿ ಜಾಸ್ತಿ ಹೋಗುತ್ತೆ ಆ ಕ್ವಶನ್ಸ್ನ ಬಿಡ್ತಾ ಹೋಗ್ರಿ. ಜಾಸ್ತಿ ಕ್ವಶನ್ಸ್ನ ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಲ್ಲಿ ಆನ್ಸರ್ನ ಕ್ವಾಂಟಿಟಿಯಾಗಿ ಕರೆಕ್ಟಾಗಿ ಸ್ಪೆಸಿಫಿಕ್ಕಾಗಿ ಆನ್ಸರ್ನ ಯಾವ ಕ್ವಶನ್ಸಿಗೆ ಬರಿತೀರೋ ಫಸ್ಟು ಅಂಥ ಕ್ವಶನ್ಸ್ನ ಅಟೆಂಡ್ ಮಾಡಿರಿ. ಆಮೇಲೆ ಫಿಸಿಕಲ್ ಕೆಮಿಸ್ಟ್ರಿ 3 ಮಾರ್ಕ್ಸಿಂದು, ಸೊಲ್ಯೂಷನ್ಸಿಂದ 1, ಎಲೆಕ್ಟ್ರೋ ಕೆಮಿಸ್ಟ್ರಿಯಿಂದ 2, ಕೆಮಿಕಲ್ ಕೈನೆಟಿಕ್ಸಿಂದ 1 ಕೊಟ್ಟಿರ್ತಾರೆ. ಯಾವುದಾದ್ರೂ 2 ಅಟೆಂಡ್ ಮಾಡಬೇಕು. ನೀವು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಬೇಕಂದ್ರೆ ಥಿಯರಿ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರಬೇಕು. ನಾನು ಅಲ್ಲಿ ನ್ಯೂಮರಿಕಲ್ಸಲ್ಲಿ ಸೊಲ್ಯೂಷನ್ ಚಾಪ್ಟರ್ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಓದ್ರಿ ಅಂತ ಹೇಳಿದ್ದೆ. ಇಲ್ಲೂ ಕೂಡ ನೀವು ಅದನ್ನೇ ಓದ್ಕೊಂಡು ಹೋದರೆ ಈಸಿ ಆಗುತ್ತೆ.
ನ್ಯೂಮರಿಕಲ್ಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ಥಿಯರಿ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಎಲೆಕ್ಟ್ರೋಕೆಮಿಸ್ಟ್ರಿ ಇಲ್ಲಿ ಮಾತ್ರ ಬಿಡಬೇಡ್ರಿ. ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಕೂಡ ಓದ್ರಿ, 3 ಲೆಸನ್ನು ಓದ್ಕೊಂಡು ಹೋಗಿರ್ಬೇಕು. ಯಾಕಂದರೆ ಸೊಲ್ಯೂಷನ್ಸು ಅಥವಾ ಕೆಮಿಕಲ್ ಕನೆಕ್ಟಿವ್ಸಲ್ಲಿ ಯಾವುದೋ ಒಂದು ಕ್ವಶನ್ ನಿಮ್ಗೆ ಗೊತ್ತಿಲ್ಲ ಅಂತ ಬಂದರೆ ಏನು ಮಾಡ್ತೀರೋ, ಒಂದು ಕ್ವಶನ್ ಬಿಟ್ಟು ಬರಬೇಕಾಗುತ್ತೆ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಥಿಯರಿ ಕೂಡ ಓದಿರಿ ಇಲ್ಲಿ, ಹಾಗಿದ್ರೆ ಹೆಲ್ಪ್ ಆಗುತ್ತೆ. ನಾಳೆ ಅಂದರೆ ಶನಿವಾರ 5 ಮಾರ್ಕ್ಸ್ದು 3 ಮಾರ್ಕ್ಸ್ದು ಫಿಸಿಕಲ್ ಕೆಮಿಸ್ಟ್ರಿ ಓದ್ಕೊಂಡಿರಿ. ನೆಕ್ಸ್ಟು ಸಂಡೇ 3 ಮಾರ್ಕ್ಸ್ದು ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡಿಬಿಡಿ. ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಈಸಿ, D&F ಬ್ಲಾಕಿಂದ 3 ಕ್ವಶನ್ಸ್ ಬರುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ 3 ಬರುತ್ತೆ. ಯಾವುದಾದ್ರೂ 3 ಅಟೆಂಡ್ ಮಾಡಬೇಕು, 1 ಲೆಸನ್ ಓದ್ಕೊಂಡೋದ್ರೆ ಸಾಕು. ಈ ಕಾನ್ಸೆಪ್ಟ್ ಬೇಡ. ಯಾವುದಾದ್ರೂ 1 ಲೆಸನ್ ಓದ್ಕೊಂಡು ಹೋಗಿರ್ತೀರ, ಅಲ್ಲಿ 2 ಕ್ವಶನ್ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ತೀರಾ, ಇನ್ನೊಂದು ಕ್ವಶನ್ ತೆಲ್ಲ ಅನಿಸುತ್ತೆ, ಅವಾಗ ಬಿಟ್ಟು ಬರ್ತೀರಾ. ಸುಮ್ಮನೆ D&F ಬ್ಲಾಕ್ ಕಲೀರಿ, ಕೋಆರ್ಡಿನೇಷನ್ ಕಾಂಪೌಂಡ್ಸು ಕಲೀರಿ, D&F ಬ್ಲಾಕು ಕಲೀರಿ. ಇದು 2 ಲೆಸನಿಂದ ಬರೋದೇ ಇಮೇನ್ ಬಿಟ್ಟರೆ MCQ ಫಿಲ್ ಇನ್ ದ ಬ್ಲಾಂಕ್ಸ್. ಇನ್ನೆಲ್ಲೂ ಈ ಲೆಸನ್ ಬರೋದೇ ಇಲ್ಲ. 2 ಲೆಸನನ್ನು ಓದ್ಕೊಂಡು ಹೋಗಿರಿ. ಒಂದೇ ಲೆಸನ್ ಓದಿ 1 ಲೆಸನಿಂದ ಬರೋ 3 ಕ್ವಶನ್ ಅಟೆಂಡ್ ಮಾಡ್ತೀನಿ ಅಂದರೆ ಇಟ್ಸ್ ಇಂಪಾಸಿಬಲ್. ಅದು ಕಷ್ಟ ಆಗುತ್ತೆ. ಯಾವುದೋ ಒಂದು ಕ್ವಶನ್ ನಿಮ್ಗೆ ಕಷ್ಟ ಆನ್ಸರ್ ಬರುತ್ತೆ, ನಿಮಗೆ ಗೊತ್ತಿಲ್ಲದ ಕ್ವಶನ್ ಬರುತ್ತೆ. ಸುಮ್ಮನೆ ಬಿಟ್ಟು ಬರೋ ಅಂಥ ಕೆಲಸ ಮಾಡಬೇಡ್ರಿ. 2 ಲೆಸನನ್ನು ಓದ್ಕೊಂಡಿರಿ ನೀಟಾಗಿ, ಹಾಗಿದ್ರೆ ಯೂಸ್ ಆಗುತ್ತೆ. ಅದು ಗೊತ್ತಿಲ್ಲ ಅಂದರೆ ಇದು ಬರಿಬೋದು, ಇದು ಗೊತ್ತಿಲ್ಲ ಅಂದರೆ ಅದು ಬರಿಬೋದು. ಅದಕ್ಕೆ ಅದನ್ನು ಬಿಡಬೇಡ್ರಿ. 1 ಲೆಸನ್ ಓದಿ 1 ಲೆಸನ್ ಬಿಡೋದನ್ನು ಮಾಡಬೇಡ್ರಿ. 2 ಮಾರ್ಕ್ಸಿಂದ ಸಂಡೇನೇ ಓದ್ಬಿಡ್ರಿ. ಕೆಮಿಕಲ್ ಕನೆಕ್ಟಿವ್ಸ್, D&F ಬ್ಲಾಕ್, ಹ್ಯಾಲೋ ಆಲ್ಕೆನ್ಸ್, ಆಲ್ವೆರಿನ್ಸ್, ಆಲ್ಕೋಲ್ಸ್, ಫಿನಾಲ್ಸ್, ಈಥಾಲ್ಸ್, ಬಯೋಮಾಲಿಕ್ಯೂಲ್ಸ್ 5 ಕ್ವಶನ್ ಇದೆ. 3 ಕ್ವಶನ್ ಅಟೆಂಡ್ ಮಾಡೋದು, ಇನ್ನೆರಡು ಕ್ವಶನ್ ಬಾಕಿ ಇದೆ. ಇಲ್ಲಿ ಆಲ್ಮೋಸ್ಟ್ ನೀವು ಆರ್ಗಾನಿಕ್ ಕೆಮಿಸ್ಟ್ರಿ ಲೆಸನ್ಸ್ನ ಚೂಸ್ ಮಾಡಿರಿ. ಯಾಕಂದರೆ 5 ಮಾರ್ಕ್ಸ್ ಬರೆಯುವಾಗ ಬೇಕದು ಕಲಿಬೇಕು. 5 ಮಾರ್ಕ್ಸ್ಗೆ ಕಲಿಯೋದನ್ನ ಇಲ್ಲಿ ಕಲಿತ್ರೆ 2 ಮಾರ್ಕ್ಸ್ಗೂ ಹೆಲ್ಪ್ ಆಗುತ್ತೆ, 5 ಮಾರ್ಕ್ಸ್ಗೂ ಹೆಲ್ಪ್ ಆಗುತ್ತೆ. 2 ಹತ್ರ ಒಂದೇ ಸರಿ ಕಲಿತಿರ್ಬೋದು. ನೀವು ಸಾಟರ್ಡೆ ರಿವಿಷನ್ ಮಾಡಿರ್ತೀರಲ್ಲ, ಅದೇ ಸಂಡೇ ಇಲ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಎಲ್ಲಿ ಫಾರ್ಮುಲಾಗಳು ಬರುತ್ತೆ, ಆಮೇಲೆ ಎಲ್ಲಿ ಮಾಲಿಕ್ಯೂಲ್ಸ್ನ ಬರಿಬೇಕಾಗಿರುತ್ತೆ, ಅವನ್ನೆಲ್ಲದನ್ನೂ ಬರೆದು ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ನೋಡ್ಕೊಂಡು ನೆನಪಿರುತ್ತೆ ಬಿಡು, ನೆನಪೈತೆ ಬರೆಯೋಣ ಅಂತ ಬಿಟ್ಟು ಹೋಗ್ಬೇಡ್ರಿ. ಅವನ್ನ ಮಾತ್ರ ಬರೆದು ಸಾಲ್ವ್ ಮಾಡಿರಿ. ಎಕ್ಸಾಮಲ್ಲಿ ಹೋದಾಗ ಅದು ಟೆನ್ಷನ್ಸ್ ಆಗ್ತದೆ. ಸಂಡೇದು ಅಷ್ಟಾಯಿತು. ಮಂಡೇ ಪ್ಯೂರ್ಲಿ 1 ಮಾರ್ಕ್ಸ್ ಕ್ವಶನ್, MCQs ಫಿಲ್ ಇನ್ ದ ಬ್ಲಾಂಕ್ಸ್. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು MCQs ಸಾಲ್ವ್ ಮಾಡಿರಿ, ಎಷ್ಟು ಸಾಧ್ಯನೋ ಅಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಸಾಲ್ವ್ ಮಾಡಿ. MCQsಲ್ಲಿ ಎಲ್ಲ ಈಸಿ ಬಂದಿರುತ್ತೆ. ಒಂದು 3 ಇಲ್ಲ 4 ಕ್ವಶನ್ಸ್ ಮಾತ್ರ ತೆಲ್ಲ ಅನಿಸುತ್ತೆ. ಆಮೇಲೆ ಇನ್ನೊಂದು 2 ಕ್ವಶನ್ಸ್ ಹೆಂಗಿರುತ್ತೆ ಅಂದರೆ, A ಆಪ್ಷನ್ನು ಕರೆಕ್ಟ್ ಅನಿಸುತ್ತೆ, B ಆಪ್ಷನ್ನು ಕರೆಕ್ಟ್ ಅನಿಸುತ್ತೆ. ಕರೆಕ್ಟ್ ಆನ್ಸರ್ ನಿಮಗೆ ಗೊತ್ತಿರುತ್ತೆ, ಓದ್ಕೊಂಡೋಗಿರ್ತೀರ. ಅದ ಅಂತ ಅಲ್ಲೋಗಿ ಯೋಚನೆ ಮಾಡೋಂಗೆ ಆಗುತ್ತೆ, ಮರ್ತೋಗಿರ್ತೀರ. ಇದನ್ನು ಓದಿದ್ನ ಅದನ್ನು ಓದಿದ್ನ, ಆನ್ಸರ ಅದು ಆನ್ಸರ ಅಂತಲೂ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ದಿವಸ ಪೂರ್ತಿ ಅದನ್ನ ಮಾಡಿರಿ. ಮಂಡೇ ನೆಕ್ಸ್ಟ್ ಟ್ಯೂಸ್ಡೇ ನ್ಯೂಮರಿಕಲ್ಸ್ನ ಇವತ್ತು ಯಾರು ಮಾಡಿಲ್ಲ ಅವರು ಅವತ್ತು ನ್ಯೂಮರಿಕಲ್ಸ್ನ ಮಾಡಿ. ಇವತ್ತು ಯಾರು ಮಾಡಿರ್ತೀರೋ ಅವ್ರು ಮತ್ತೆ ಇನ್ನೊಂದ್ಸರಿ ನ್ಯೂಮರಿಕಲ್ಸ್ ಮಾಡಿರಿ, ರಿವಿಷನ್ ಮಾಡಿ. ಇವಾಗ ಸ್ಟಾರ್ಟಿಂದ ಏನೇನು ಓದ್ಕೊಂಡು ಹೋಗಿರ್ತೀರೋ ಅದನ್ನು ಅಷ್ಟನ್ನು ಅಲ್ಲಿ ರಿವಿಷನ್ ಮಾಡಿರಿ. ಇಷ್ಟನ್ನು ನೀವು ಈ ರೀತಿ ಓದ್ಕೊಂತ ಹೋದರೆ ನಿಮಗೆ ಈಸಿ ಆಗುತ್ತೆ, ಸ್ಟ್ರೆಸ್ ಆಗೋಲ್ಲ, ಈಸಿ ಅನಿಸುತ್ತೆ, ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿ ಕಲ್ತ್ಕೊಂಡು ಕಾನ್ಫಿಡೆಂಟಾಗಿ ಕಲ್ತ್ಕೊಂಡು ಹೋಗಿರ್ಬೋದು. ನೆಕ್ಸ್ಟು ಪೇಪರ್ ಸಾಲ್ವ್ ಮಾಡೋದು ಟ್ರಿಕ್ಸ್ ಸ್ವಲ್ಪ ಹೇಳ್ಕೊಡ್ತೀನಿ, ಅದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಎಕ್ಸಾಮಲ್ಲಿ ಹೋದಾಗ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಫಸ್ಟ್ MCQsನು ಫಿಲ್ ಇನ್ ದ ಬ್ಲಾಂಕ್ಸ್ನ ಓದ್ಬಿಡ್ರಿ, ನೋಡ್ಲೂಬೇಡ್ರಿ. ಪೇಪರ್ ಕೊಟ್ಟ ತಕ್ಷಣ ಆ MCQs ಇರೋದನ್ನೆಲ್ಲ ತೆಗೆದಾಕ್ಬಿಡ್ರಿ, ಆ ಪೇಜ್ ಈ ಕಡೆ ತಿರುಗಿಸ್ಬಿಡ್ರಿ. MCQs ಮುಗಿಲಿ, ಫಿಲ್ ಇನ್ ದ ಬ್ಲಾಂಕ್ಸನ್ನು ಮುಗಿಲಿ. ಆಮೇಲೆ 2 ಮಾರ್ಕ್ಸಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ 2 ಮಾರ್ಕ್ಸ್ ಕ್ವಶನ್ಸ್ ಓದ್ರಿ, ಇಲ್ಲ ಅಂದರೆ ಫಸ್ಟು 5 ಮಾರ್ಕ್ಸ್ ಕ್ವಶನ್ಸ್ ಓದ್ರಿ, 3 ಮಾರ್ಕ್ಸ್ ಕ್ವಶನ್ಸ್ ಓದ್ರಿ, 2 ಮಾರ್ಕ್ಸ್ ಕ್ವಶನ್ಸ್ ಓದ್ರಿ, ನ್ಯೂಮರಿಕಲ್ಸ್ ಓದ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಓದ್ರಿ, ಲಾಸ್ಟಿಗೆ MCQs ಓದ್ರಿ. MCQs ಎಷ್ಟು ಸಾಧ್ಯನೋ ಅಷ್ಟು ಲಾಸ್ಟಿಗೆ ಓದ್ರಿ. ಕ್ವಶನ್ ಪೇಪರ್ ಓದುವಾಗ ನೀವು 2 ಮಾರ್ಕ್ಸ್ದು ಯಾವ್ದು ಅಟೆಂಡ್ ಮಾಡಲಿ, 5 ಮಾರ್ಕ್ಸಿಂದ ಯಾವ್ದು ಅಟೆಂಡ್ ಮಾಡಲಿ, 3 ಮಾರ್ಕ್ಸಿಂದ ಯಾವ್ದು ಅಟೆಂಡ್ ಮಾಡಲಿ, ಯಾವ್ದು ಅಟೆಂಡ್ ಮಾಡಿದ್ರೆ ನನಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂಥದ್ದನ್ನು ಕ್ವಶನ್ಸ್ನ ನೀವು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರಿ. ಆ ಕ್ವಶನ್ಸ್ನ ಸಾಲ್ವ್ ಮಾಡುವಾಗ ಬರ್ಕೊಂತ ಹೋಗ್ರಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟು, ಪೇಪರ್ ಸಾಲ್ವ್ ಮಾಡುವಾಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ ಹಂಗೆ ಸಾಲ್ವ್ ಮಾಡ್ಕೊತ ಹೋಗ್ರಿ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಆನ್ಸರ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಬಿಡ್ರಿ. ಫಸ್ಟು MCQsನ ಸ್ಟಾರ್ಟ್ ಮಾಡಿರಿ, 15 1 2 3 4 5 ಅಂತ 15 ತನಕ ಬರ್ಕೊಂತ ಬರ್ರಿ. ಆಮೇಲೆ ಸೆಕೆಂಡ್ ಮೇನ್ ಸ್ಟಾರ್ಟ್ ಮಾಡಿರಿ, ಫಿಲ್ ಇನ್ ದ ಬ್ಲಾಂಕ್ಸ್ 1 2 3 4 5 ಅಂತ ಬರೀರಿ, ಅಲ್ಲ 16 17 18 19 20 ಅಂತ ಬರೀರಿ. ನೆಕ್ಸ್ಟ್ ಥರ್ಡ್ ಮೇನು 2 ಮಾರ್ಕ್ಸಿಂದು
ಅಲ್ಲಿ ಅಷ್ಟು ಕ್ವಶನ್ಸ್ ಇರುತ್ತಲ್ಲ, ಅಲ್ಲಿ ನಿಮ್ಗೆ ಯಾವುದಾದ್ರೂ 2 ಮಾರ್ಕ್ಸಿಂದ 3 ಬರಿಬೇಕಾಗಿರುತ್ತೆ, ಯಾವುದಾದ್ರೂ 3 ಬರೀರಿ. ಆಮೇಲೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಿಂದ 3 ಕ್ವಶನ್ಸ್ ಬರೀರಿ. ಆಮೇಲೆ ಆರ್ಗಾನಿಕ್ ಕೆಮಿಸ್ಟ್ರಿ ಫಿಸಿಕಲ್ ಕೆಮಿಸ್ಟ್ರಿಯಿಂದ 3 ಕ್ವಶನ್ ಬರೀರಿ. ಆಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಅಟೆಂಡ್ ಮಾಡಿರಿ. ಲಾಸ್ಟಿಗೆ ನ್ಯೂಮರಿಕಲ್ಸ್ ಅಟೆಂಡ್ ಮಾಡಿರಿ. ಆದಷ್ಟು ಪೇಪರ್ ನೀವು ಈ ಥರ ಸಾಲ್ವ್ ಮಾಡೋದ್ರಿಂದ ವ್ಯಾಲ್ಯೂಯೇಟರ್ಗೆ ಈಸಿ ಆಗುತ್ತೆ. ಯಾವ ಮೇನೆಲ್ಲಿ ಮೇನೆಲ್ಲಿ ಅಂತ ಹುಡುಕೋ ಅವಶ್ಯಕತೆ ಇರಲ್ಲ. ಇನ್ನೊಂದು 5 ಮಾರ್ಕ್ಸ್ ಅಟೆಂಡ್ ಮಾಡುವಾಗ 35th ಕ್ವಶನ್ ABC ಕೊಟ್ಟಿರ್ತಾರೆ. 35th A ಬರೀರಿ. ಆಮೇಲೆ B ಬರೀತಿರಲ್ಲ, ಅಲ್ಲಿ B ಪಕ್ಕಕ್ಕೆ 35 ಅಂತ ಬರೋದು ಬರ್ರಿ. ಅದು B ಬರೆದಿರ್ತೀರ, 35th Bನ 36th Bನ ಅಂತ ಕೆಲವೊಂದ್ಸರಿ ಇವ್ಯಾಲ್ಯೂಯೇಟರ್ ಕನ್ಫ್ಯೂಸ್ ಆದರೂ ಕೂಡ ಆಗ್ಬೋದು. 35A ಅಂತ ಬರೆದು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡುವಾಗ 35B ಅಂತ ಬರೆದ್ರೆ ಇವ್ಯಾಲ್ಯೂಯೇಟರ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಯಾವ್ದು ಆನ್ಸರು ಅಂತ. ಆ ಥರ ಮಾಡೋದ್ರಿಂದ ಮಾರ್ಕ್ಸ್ ಕೂಡ ಸೆಕ್ಯೂರ್ ಆಗುತ್ತೆ. ಇಷ್ಟೆಲ್ಲ ಸಾಲ್ವ್ ಆದಮೇಲೆ MCQs ಬರ್ರಿ. ಆಮೇಲೆ MCQsನ ಕ್ವಶನ್ ಓದಿ ಆನ್ಸರ್ 4 ಆಪ್ಷನನ್ನು ನೋಡಿ ಆಮೇಲೆ ಆನ್ಸರ್ನ ಚೂಸ್ ಮಾಡಿರಿ. ಆ ಕ್ವಶನ್ ನೋಡಿದ ತಕ್ಷಣ ಒಂದು ಆನ್ಸರ್ ಚೂಸ್ ಮಾಡಿಬಿಡ್ಬೇಡ್ರಿ. 4 ಆಪ್ಷನ್ನ ಕರೆಕ್ಟಾಗಿ ಓದಿ ಆಮೇಲೆ ನೀವು ಚೂಸ್ ಮಾಡಬೇಕು. ನೆಕ್ಸ್ಟು ಇವಾಗ ನಿಮ್ಮ ಪೇಪರ್ ಪೂರ್ತಿ ಮುಗೀತು. ಮತ್ತೆ 2 ಮಾರ್ಕ್ಸಿಗೆ ಬರ್ರಿ ವಾಪಸ್. ಇವಾಗ ನ್ಯೂಮರಿಕಲ್ಸ್ ಮುಗಿಸಿರ್ತೀರಲ್ಲ, ಆ ನೆಕ್ಸ್ಟ್ ಪೇಜ್ ಓಪನ್ ಮಾಡಿ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸಿಂದು ಕ್ವಶನ್ಸ್ನ ಬರ್ರಿ. ಅಲ್ಲಿ 3 ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಹೇಳಿದ್ರು. ನೀವು ಮುಂಚೆ ಆಲ್ರೆಡಿ 3 ಕ್ವಶನ್ಸ್ ಅಟೆಂಡ್ ಮಾಡಿರ. ಇವಾಗ ಇನ್ನೂ 2 ಕ್ವಶನ್ ಬಾಕಿ ಉಳಿದುತ್ತೆ. ಆಮೇಲಿಂದ ನಿಮಗೆ ಆ 2 ಕ್ವಶನಿಂದ ನಿಮ್ಗೆ ಏನು ಗೊತ್ತುತ್ತಲ್ಲ ಅದನ್ನು ಬರ್ತದೆ. ಆ ಟಾಪಿಕ್ ರಿಲೇಟೆಡ್ ನಿಮ್ಗೆ ಏನೇನು ಗೊತ್ತೈತೆ ಅದನ್ನೆಲ್ಲದನ್ನೂ ಬರ್ತದೆ. ನೆಕ್ಸ್ಟ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಬರ್ರಿ. 3 ಮಾರ್ಕ್ಸ್ ಅಂತ ಹೆಡ್ಲೈನ್ ಹಾಕ್ರಿ. ಅಲ್ಲಿ ಯಾವ ಕ್ವಶನ್ ಇನ್ನೂ 2 ಕ್ವಶನ್ ಬಿಟ್ಟಿರ್ತೀರ, ಆ ಕ್ವಶನ್ ಬಗ್ಗೆ ನಿಮಗೆ ಏನು ಗೊತ್ತು, ಕರೆಕ್ಟ್ ಆನ್ಸರ್ ಗೊತ್ತಿದ್ರೆ ಕರೆಕ್ಟ್ ಆನ್ಸರು, ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತಾಯ್ತೋ ಅದನ್ನ ಬರೆದು ಹಾಕ್ರಿ. ನೆಕ್ಸ್ಟ್ 3 ಮಾರ್ಕ್ಸ್ ಫಿಸಿಕಲ್ ಕೆಮಿಸ್ಟ್ರಿ. ಅಲ್ಲಿ ಇನ್ನೂ 2 ಕ್ವಶನ್ಸ್ ಬಿಟ್ಟಿರ್ತೀರ. ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಲ್ಲ. ಏನು ಗೊತ್ತಿದ್ರೆ ಬರೀರಿ, ಗೊತ್ತಿಲ್ಲ ಅಂದರೆ ಬಿಡಿ. 5 ಮಾರ್ಕ್ಸ್ ಕ್ವಶನ್ ಮಾತ್ರ ಒಂದೂ ಬಿಡಬೇಡ್ರಿ. ಒಂದು ಕ್ವಶನಾಗ ಬರೀ ಅಷ್ಟೇ ಗೊತ್ತೈತೆ ನನಗೆ, ಅದರಿಂದ 1 ಮಾರ್ಕ್ಸ್ ಬರೋದು ಅಂತ ಇದ್ರೆ ಅದು 1 ಮಾರ್ಕ್ಸ್ಗೆ ಬರೋದು ಸಾಕು. ಬಿಡಬೇಡ್ರಿ, 1 ಮಾರ್ಕ್ಸನ್ನು ಬಿಡಬೇಡ್ರಿ, ಅದನ್ನು ಲಾಸ್ಟಿಗೆ ಬರೀರಿ. ಮತ್ತು ನ್ಯೂಮರಿಕಲ್ಸ್ ಇದಿಷ್ಟನ್ನು ಬರೆದು ಸಾಲ್ವ್ ಮಾಡಿರಿ. ಇದಿಷ್ಟನ್ನು ಬರೆದ ಮೇಲೆ ನ್ಯೂಮರಿಕಲ್ಸ್ಗೆ ಯೂನಿಟ್ಸ್ ಬರ್ದಿನ ಇಲ್ಲ ಅಂತ ನೀಟಾಗಿ ನೋಡ್ಬರ್ರಿ. ಆಮೇಲೆ ಪೇಪರ್ನ ನೀವೇ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿರಿ, ಎಲ್ಲಿ ಮಾರ್ಕ್ಸ್ ಕಟ್ ಮಾಡ್ಬೋದು ಈ ಪೇಪರ್ನ ನಾನು ಅಂತ. ನೀವು ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಮಾರ್ಕ್ಸ್ ನಾವು ಮತ್ತೆ ವಾಪಸ್ ಗೇನ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಮಾರ್ಕ್ಸ್ಗಳು ಜಾಸ್ತಿ ಉಳಿಸ್ಕೊಂಡಂಗೆ ಆಗುತ್ತೆ, ಯಾವುದನ್ನು ಬಿಟ್ಕೊಟ್ಟಂಗೆ ಆಗಲ್ಲ ಮಾರ್ಕ್ಸ್ಗಳು. ಸೊ ಈ ಟ್ರಿಕ್ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜಾಸ್ತಿ ಜನ ವೀಡಿಯೋಸ್ ನೋಡ್ತಿದ್ದೀರ, ತುಂಬ ಖುಷಿ ಆಯಿತು. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಗೆ ಎಷ್ಟು ಜನ ಕೈಲಾಗುತ್ತೋ ಅಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಸ್ರಿ. ನೀವು ನಮಗೆ ರಿಟರ್ನ್ ಗಿಫ್ಟ್ ಅಂತ ಕೊಡೋದು ಸಬ್ಸ್ಕ್ರಿಪ್ಷನ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಕೊಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಬರೀ.